ಶನಿವಾರ ಭಾನುವಾರ ಬರಬೇಡಿ. ಬಳ್ಳಾಪುರದಲ್ಲಿರೋದು ಆದಿಯೋಗಿ ಇಶಾ ಫೌಂಡೇಶನ್ ಹೋಗ್ತಾ ಇದ್ದೀವಿ. ನಾನು ಗುಣ ರೆಡಿ ಆಗಿದ್ದಾಳೆ. ಕಾರಲ್ಲಿ ನಮ್ಮ ಅಣ್ಣನ ಮಗ ಹೋಗ್ತಾ ಇದ್ದೀವಿ. ಒಳ್ಳೆ ಸೀನ್ಸ್ಗಳು ಸಿಗುತ್ತೆ. ತೋರಿಸ್ಕೊಂಡು ಹೋಗ್ತೀನಿ. ಬಟ್ಟೆ ನಮ್ಮ ಬಾಡಿಗೆ ಕೊಟ್ಟಿದ್ದಾಳೆ ನನಗೆ. ಸಿಗ್ತೀನಿ. ನೋಡಿ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂದಿ ಬೆಟ್ಟನಾ? ನಂದಿ ಬೆಟ್ಟ ಅಂತೆ ನೋಡಿ. ಸ್ಕಂದಗಿರಿನಾ? ಹೋಗ್ಬೋದಲ್ವಾನು ಒಂದ್ಸರಿ? ಮೇಲೆ ಹೋಗೋಣ. ಹೋಗ್ಬೇಕಾ? ಇವಾಗ ಬೇಡ. ನಾವಿದ್ದೀನಿ. ಸುಗುಣ ಇದ್ದಾಳೆ ಮುಂದೆ ನೋಡಿ, ತೋರಿಸ್ತೀನಿ. ಇವನು ನೋಡ್ಬಾರ್ದು, ಇವನು ನಮ್ಮ ಅಣ್ಣನ ಮಗ. ಮುಖ ತರ್ಸ. ನಮ್ಮ ಸ್ಯಾಮ್. ತುಂಬಾ ಚೆನ್ನಾಗಿದೆ. ತುಂಬಾ ಗಾಳಿ ಬೀಸ್ತಾ ಇದೆ. ನನಗೆ AC ಆಗಲ್ಲ, AC ಹಾಕ್ಬೇಡ ಅಂತ ಅಂದೆ. ಹೊರಗಡೆ ತುಂಬಾ ಧೂಳು ನೋಡಿ. ತಲೆ ಕೂದಲೆಲ್ಲ ಹೇಗಾಯ್ತು. ಗಾಳಿ ನಾರ್ಮಲ್ ಗಾಳಿ ಹಾಕಿದಾನಂತೆ. AC ಹಾಕುವಂತೆ. ಚೆನ್ನಾಗಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ರೇಷ್ಮೆ ಉಪನಿರ್ದೇಶಕರ ಕಚೇರಿ, ಚಂದನಪುರ. ನಂದಿಗ್ರಾಮ, ನಂದಿಗಿರಿ ಧಾಮ. ನೋಡಿ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂದಿ ಬೆಟ್ಟನಾ? ನಂದಿ ಬೆಟ್ಟ ಅಂತೆ ನೋಡಿ. ಸ್ಕಂದಗಿರಿನಾ? ಹೋಗ್ಬೋದಲ್ವಾನ ಒಂದ್ಸರಿ? ಮೇಲೆ ಹೋಗೋಣ. ಹೋಗ್ಬೇಕಾ? ಇವಾಗ ಬೇಡ. ನಾವಿದ್ದೀನಿ. ಸುಗುಣ ಇದ್ದಾಳೆ ಮುಂದೆ ನೋಡಿ, ತೋರಿಸ್ತೀನಿ. ಇವನು ನೋಡಬಾರ್ದು, ಇವನು ನಮ್ಮ ಅಣ್ಣನ ಮಗ. ಮುಖ ತರ್ಸ. ನೋಡಿ ನಮ್ಮ ಸ್ಯಾಮ್. ತುಂಬ ಚೆನ್ನಾಗಿದೆ. ತುಂಬ ಗಾಳಿ ಬೀಸ್ತಾ ಇದೆ. ನನಗೆ AC ಆಗಲ್ಲ, AC ಹಾಕ್ಬೇಡ ಅಂತ ಅಂದೆ. ಹೊರಗಡೆ ತುಂಬ ಧೂಳು ನೋಡ್ರಿ. ತಲೆ ಕೂದಲೆಲ್ಲ ಹೇಗಾಯ್ತು. ಗಾಳಿ ನಾರ್ಮಲ್ ಗಾಳಿ ಹಾಕಿದಾನಂತೆ. AC ಅಲ್ವಂತೆ. ಚೆನ್ನಾಗಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ರೇಷ್ಮೆ ಉಪನಿರ್ದೇಶಕರ ಕಚೇರಿ, ಚಂದನಪುರ. ನಂದಿಗ್ರಾಮ, ನಂದಿಗಿರಿ ಧಾಮ. ನೋಡಿ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯಿತು. ಬೆಟ್ಟ ಎಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ, ಮಂಚಾಗಿ. ನಾವು ಬರೋ ಟೈಮ್ಗೆ ನೋಡಿ ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ. ಇಲ್ಲಿಂದನೇ ಕಾರ್ಗಳು ಶುರು ಆಯಿತು ನೋಡಿ. ಆಗಲೇ ಇವತ್ತು ಜನ ಬೇರೆ ಜಾಸ್ತಿ ನೋಡಿ. ಎಲ್ಲ ಆಗಲೇ ಕಾರ್ಗಳು ಇಲ್ಲಿಂದನೇ ಲೈನು ನೋಡಿ. ಬೆಟ್ಟ ಎಲ್ಲ ಕಡ್ದು ಇವಾಗ ಇನ್ನೊಂದು ಸ್ವಲ್ಪ ವರ್ಷ ಹೋದ್ಮೇಲೆ ಇಲ್ಲಿ ಸೈಟ್ಗಳಾಗತ್ತೆ. ನೀರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕೊಳ್ಳ ನೋಡಿ. ಚಿಕ್ಕಬಳ್ಳಾಪುರ ಅಂದರೆ ನೋಡಿ. ಮುಂದೆ ಕಾರ್ಗಳು ತೋರಿಸು, ಅಲ್ಲಿ ಹಿಡ್ಕೊಳ್ಳೋ ಆ ಕಾರು ಎಲ್ಲ ತೋರಿಸು ನೋಡಿ. ಎಷ್ಟು ಜನ ಇದ್ದಾರೆ ನೋಡಿ. ಇವತ್ತು ಸಂಡೇ ಬೇರೆ, ತುಂಬ ರಶ್ ಇದೆ. ಇಲ್ಲೇ ಇಷ್ಟು ರಶ್ ಇದೆ ನೋಡಿ. ಬೇರೆ ಬಸ್ರೆ ದೇವಸ್ಥಾನ ಏನೋ ಇರುತ್ತೆ. ಬಸ್ರೆ ಸದ್ಗುರು ಸನ್ನಿಧಿ ಇಶಾ ಫೌಂಡೇಶನ್ದು ಬಂತು ನೋಡಿ. ಇನ್ನೂ ಒಳಗೆ ಹೋಗ್ಬೇಕು ತುಂಬ. ಬೈಕ್ ದರ್ಶ ಇದೆ. ಇಲ್ಲೂ ಫೋಟೋ ತೆಗಿಬೇಕಾ? ಬೇಡ. ಬಸ್ ಎಲ್ಲ ಹೇಗೆ ಹೋಗ್ತಿದೆ ನೋಡಿ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಬೆಟ್ಟ ಹತ್ತುತ್ತಾ ಇರೋದು ನಾವು. ಏರ್ಪೋರ್ಟ್ ಬಸ್ ಅದು. ಬಸ್ ಇದೆ.
ಇದ್ದಾರೆ. ಇದೆಲ್ಲ ರೋಡು ಮಣ್ಣು ರೋಡ್ ಇತ್ತು. ಚಿಕ್ಕ ರೋಡ್ ಬೇರೆ, ತುಂಬ ದೊಡ್ಡ ರೋಡು ಅಲ್ಲ. ನಾನು ಹೋದ ವರ್ಷ ಬಂದಾಗ ತುಂಬ ಮಣ್ಣು ರೋಡ್ ಇತ್ತು. ಅಪ್ಪ ಧೂಳ್ಗೆ ಆಗ್ತಾ ಇರಲಿಲ್ಲ ನೋಡಿ. ಫೋಟೋ ಶೂಟ್ ನೋಡಿ, ಫೋಟೋ ಶೂಟ್ ನಾವು ತೆಗಿಬೋದು ಕಣೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬೆಟ್ಟ ಗುಡ್ಡಗಳು, ಹುಡುಗಿರು ಆಂಟೀರು, ನಾನು ಮಾತ್ರ ಚಿಕ್ಕವಳು ನೋಡಿ. ಜನ ಸರಿ ನಮ್ಮನ್ನು ಸೈಡ್ಗೆ ಹಾಕ್ತೀರಾ? ಓ ನೋಡಿ, ಸಣ್ಣದಾಗಿ ಮಳೆ ಹನಿ ಇಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಗಾಳಿ ಮಳೆ ಹನಿ ತುಂಬ ಚೆನ್ನಾಗಿದೆ. ಯಪ್ಪ ನೋಡಿ, ನಮ್ಮ ಸುಂದ್ರಿ ಬಂದ್ಲು, ಫೋಟೋ ಇಡ್ಸ್ಕೊಳ್ತಾ ಇದ್ದಾರೆ. ತುಂಬ ಮಳೆ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಸಣ್ಣದಾಗಿ ಹೋಗೋಣ ನಡಿ. ನೋಡಿ अपना फोन बिजी ಮಳೆ ಬರ್ತಾ ಇದೆ, ಆಗ್ತಾ ಇಲ್ಲ, ತುಂಬ ಗಾಳಿ. ನಾನು ಅಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಸಿಗ್ತೀನಿ. ಓಡೋದ್ರು ये कच्चा रोड पूरा बुरा हाल था इधर जाने को बीचन तक भी था. ನಾನು ಹೋದ ವರ್ಷ ನಂದಿನಿ ಕನ್ನಡ ಬ್ಲಾಗ್ ಅಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೆ. ಅವಾಗ ಇಷ್ಟು ರೋಡ್ ಎಲ್ಲ ದೊಡ್ಡದಿರ್ಲಿಲ್ಲ, ಮಣ್ಣು ರೋಡ್ ಇತ್ತು. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ರೋಡು ಚೆನ್ನಾಗಿದೆ, ತಾರ್ ಹಾಕಿದ್ದಾರೆ, ಆರಾಮಾಗಿ ದೊಡ್ಡದಾಗಿ ಮಾಡಿದ್ದಾರೆ. ರೋಡು ತುಂಬ ಚೆನ್ನಾಗಿದೆ. ಆಮೇಲೆ ರೋಡ್ ಸೈಡ್ ಎಲ್ಲ ನೋಡಿ ಜೋಳ ಎಲ್ಲ ಮಾರ್ತಿದ್ದಾರೆ. ಜೋಳ ಪ್ರತಿಯೊಂದು ಅಂಗಡಿ ಇದೆ. ಪಾಪ ಇಲ್ಲ ಹಳ್ಳಿ ಅಲ್ವಾ, ಹಳ್ಳಿಯವ್ರಿಗೆಲ್ಲ ಅನುಕೂಲ ಆಯ್ತು. ಅದೊಂದು ಸ್ವಲ್ಪ ಅನುಕೂಲ ಆಯ್ತು ಅವ್ರಿಗೇನೋ ಒಂದು ಹೊಟ್ಟೆಪಾಡಿಗೆ ಅನುಕೂಲ ಆಯ್ತು. ನೋಡಿ ಅಲ್ಲಿ ಕಾಣಿಸ್ತು ಈಶ್ವರ. ಇನ್ನು ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ಕಾರ್ಗಳು ನೋಡಿ, ಲೈನ್ ನೋಡಿ ಕಾರ್ದು. ಕಾರ್ಗಳಲ್ವನೋ ಕಾರ್ ಅಂತಾನೆ. ಚಂದ್ರ ನೋಡಿ, ಚಂದ್ರ ಈಶ್ವರನ ಹಣೆ ನೋಡಿ, ಗೊತ್ತು ತಿಲಕ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಇದೆಲ್ಲ ಏನೂ ಇರ್ಲಿಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ. ಇವಾಗೇನೋ ದೆವ್ವದ ಮನೆ ಅಂತ ನೋಡಿ. ಅಪ್ಪ ಇಲ್ಲಿದೆ ನೋಡಿ, ಈ ಸೈಡ್ ಅದೆಲ್ಲ ಇದೆ. ಪಾರ್ಕಿಂಗು ಏನೋ ದುಡ್ಡಿರ್ಲಿಲ್ಲ. ಇವಾಗ 50 ರೂಪೀಸ್ ಅಂತೆ. 7:15 ಈಗ ಲೈಟಿಂಗು, LED ಲೈಟಿಂಗ್ ಅಂತೆ. ನಾನು ನೋಡಿಲ್ಲ, ಲಾಸ್ಟ್ ಟೈಮು ಮಳೆ ಇತ್ತು ನೋಡಿ. ಜನ ನೋಡಿ, पैसा इधर भी देना है, इधर भी देना है. चलो haunted house ತಲೆ ಕಟ್ಟಿದ್ಯಾ? ಯಾರು ಕದೋಗ್ತಾರ ಗಾಡಿಗೆ 50 ರೂಪಾಯಿ ಒಳಗಡೆ ಹೋಗೋದಕ್ಕೆ. ನಮ್ಮ ಸ್ಯಾಮ್ದೊಂದು ನಾನೇನಾದ್ರೂ ಮಾತಾಡಿದ ತಕ್ಷಣ ಅದಕ್ಕೊಂದು ಏನಾದ್ರೂ ಒಗ್ಗರಣೆ ಆಗ್ತಾನೆ. ನೋಡಿ 1 ಕಿಲೋಮೀಟರ್ ಒಳಗಡೆ ನಮಗೆ ಪಾರ್ಕಿಂಗ್ ಸಿಕ್ಕಿರೋದು. ಅಷ್ಟು ರಶ್ ಇದೆ, ನಮಗೆ ತುಂಬ ರಶ್ ಇದೆ, ತುಂಬ ಒಳಗೆ ಪಾರ್ಕಿಂಗ್. 1 ಕಿಲೋಮೀಟರ್ ಒಳಗಡೆ ಪಾರ್ಕಿಂಗ್ ಸಿಕ್ಕಿರೋದು, ಫುಲ್ಲು ಪಾರ್ಕಿಂಗ್. ಇಲ್ಲೇ ನಾವೀಗ ಹತ್ರ ಹೋಗ್ಬೋದು, ಇಲ್ಲೇ ಕಾಣಿಸ್ತಾ ಇದೆ. ಆದರೆ ಮೇನ್ ಎಂಟ್ರಿ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ನೋಡಿ, ಇಲ್ಲೇ ನೋಡಿ ಕಾಣಿಸ್ತಾ ಇದೆ. ಆದರೆ ಬೇಡ, ಮೇನ್ ಎಂಟ್ರೆನ್ಸಿಂದ ಬಂದರೆ ಒಂದು ಸ್ವಲ್ಪ ದರ್ಶನ ಚೆನ್ನಾಗಾಗತ್ತೆ ಅಂತ ಹೇಳಿ ಆ ಕಡೆಯಿಂದನೇ ಬರ್ತೀನಿ. ನೋಡಿ ಪಾರ್ಕಿಂಗ್ ಹೇಗಿದೆ. ಇವತ್ತು ಸಂಡೇ ಬೇರೆ, ಇನ್ನೂ ಗಾಡಿಗಳು ಬರ್ತಾನೇ ಇದೆ. 7:15 7 ಗಂಟೆಗೋ 7:15ಗೋ ಲೈಟಿಂಗು. ಹಾಗಾಗಿ ನೋಡಿ ಇನ್ನೂ ಆ ಸೈಡ್ ಎಲ್ಲ ಪಾರ್ಕಿಂಗು, ಇದ್ರ ಒಳಗಡೆ ಪಾರ್ಕಿಂಗು. ಇಲ್ಲಿಂದ ನಾವು ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ನಡಿಬೇಕು. ಸ್ಲಿಪ್ಪರ್ ಎಲ್ಲ ನಾವು ಕಾರಲ್ಲೇ ಬಿಟ್ಟು ಬಂದ್ವು. ಇನ್ನು ಸುಮ್ಮನೆ ಇಲ್ಲಿ ಒಂದು ಕಡೆ ಬಿಡಬೇಕು,
ಹೋಗಬೇಕು ಅಂತೇಳಿ ಬೇಡ ಅಂತೇಳಿ ಬಂದ್ವು. ನಮ್ಮ ಬಾಡಿಗಾರ್ಡ್ ನೋಡಿ ಹಿಂದೆ ಬರ್ತಾ ಇದ್ದಾರೆ. ನನಗೊಬ್ಬ ಬಾಡಿಗಾರ್ಡು, ನನ್ನ ಸುಗುಣಂಗೊಬ್ಬ ಬಾಡಿಗಾರ್ಡು. ಗನ್ನೆಲ್ಲೋ ಗನ್ನು ಗನ್ಮ್ಯಾನ್ ಅಲ್ಲ, ಇದು ಬಾಡಿಗಾರ್ಡು. ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಈಗ ಬಂದರೆ ಲೈನು ನೋಡಿ. ನಾಗಮಂಟಪ ಫೋಟೋ ತೆಗಿಯಂಗೆ. ಅಲ್ಲಿ ನಾಗಂದು ಆರತಿ ಆಗ್ತಿತ್ತು, ಅದನ್ನ ನೋಡ್ಕೊಂಡು ಒಳಗೆ ಬಂದ್ವು. ಅಲ್ಲಿ ಫೋಟೋ ಹಿಡಿಯಂಗಿಲ್ಲ ಅಂತ ಹೇಳಿದ್ರು. ಅಲ್ಲಿ ಕಾರ್ ತೆಗ್ದು ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ನೋಡಿ. ಎಷ್ಟು ಜನ ಇದ್ದಾರೆ ಭಾನುವಾರ, ಹಾಗಾಗಿ ಅಲ್ಲೆಲ್ಲ ಅಂಗಡಿಗಳು ಏನು ಬೇಕಾದ್ರೆ ತಗೊಳ್ಬೋದು ನೀವು. ನೆನಿತೀನಿ ಬಿಡು. 2 ಛತ್ರಿ ತೊಗೊಂಡು ಬಂದಿದ್ದಾಳೆ. ನೀನು ನೆನಿಬೇಕು, ನೀನು ಕೊಡಲ್ಲ ಅಂತೆ. ಬೇಡ ಬಿಡು, ನೆನಿತೀನಿ ನೋಡಿ. ಕಿರಣ್ ಏನಿದಾ ಮಾಡಿದೆ ಮಳೆ ಶುರು ಆಯಿತು ಕಣೆ. ಲಾಸ್ಟ್ ಟೈಮು ಹಾಗೆ ಆಯಿತು ನೋಡಿ. ಹೇಗಿದೆ ನೋಡಿ. ನೋಡಿ ಸುಂದರಿ ನಿಂತಿದ್ದಾಳೆ ಫೋಟೋ ತೆಗೆಸ್ಕೊಳಕ್ಕೆ. ವಿಡಿಯೋನೇ ಮಾಡಿದ್ದೀನಿ. ತೂ ಅಂತೆ, ತೂ ಯಾಕೆ. ಮಳೆ ಶುರು ಆಯಿತು. ಲೈಟಿಂಗ್ ನೋಡಕ್ಕಂತ ಬಂದೆ ನಾನು. ಏನಾಗುತ್ತೋ ಗೊತ್ತಿಲ್ಲ ಲೈಟಿಂಗ್ ಅಲ್ವಾ. ಆಗ್ತಾರೆ, ಮಳೆ ಬಂದರೆ ಆಗಲ್ವಲ್ಲ ಸರ್. ನೀವು ಎಲ್ಲಿಂದ ಬಂದಿರೋದು? ಯಲಂಕ. ಓ, ನಾವು ಯಲಂಕ. ಜನ ಮರಳು, ಜಾತ್ರೆ ಮರಳು ಇನ್ನೂ ಬರ್ತಾನೇ ಇದ್ದಾರೆ ನೋಡಿ. ಕಾರ್ ನಿಲ್ಲಿಸ್ಬಿಟ್ಟೆಲ್ಲ, ಗಾಳಿ ಚಳಿ. ಬುದ್ವಂತೆ ನೋಡ್ರಿ, ಬುದ್ವಂತೆ ಛತ್ರಿ ತಗೊಂಡ್ ಬಂದಿದ್ದಾಳೆ, ಕೋಟ್ ತಗೊಂಡ್ ಬಂದಿದ್ದಾಳೆ ಬುದ್ವಂತೆ. ಹೋಟ್ಲಿಗೆ ಹೋಗಿದ್ದಾನೋ ಏನ್ ಕೊಡ್ಸಕ್ಕೆ ಪಾಪ. ಎಳೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಮಳೆಗೆ ಮಕ್ಕಳು ನೆನೆದ್ರೆ ಏನ್ ಕತೆ. ನೀನ್ ಬುದ್ವಂತೆ ಬಿಡು. ನನ್ಗೋಸ್ಕರ ಜಾಕೆಟ್ ತಗೊಂಡ್ ಬಂದಿದ್ದಾಳೆ, ನನ್ಗೋಸ್ಕರ ಛತ್ರಿ ತಗೊಂಡ್ ಬಂದಿದ್ದಾಳೆ ನೋಡಿ. ಪುಟ್ ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಏನಂತೆ
ನನ್ನ ಬಾಡಿ ಗಾರ್ಡಿ ಕೂಡ ಹಿಂದೆ ನಿಂತಿದ್ರೆ ಅವ್ನ ಬಾಡಿ ಗಾರ್ಡಿ ನನ್ನ ಬಾಡಿ ಗಾರ್ಡು ಅಲ್ವನಾ? ಹೌದೌದು. ಅವತ್ತು ನಾನು ಬಂದಾಗ ಏನು ಜನನೇ ಇರ್ಲಿಲ್ಲ ಕಣೆ. उधर होके आते हैं ना, चल उधर होके आते हैं, आजा. ಎಲ್ಲ ಛತ್ರಿ ಬಿಡಿಸ್ಕೊಂಡು ಕೂತಿದ್ದಾರೆ. ಮಳೆ ಇನ್ನೇನು ಮಾಡೋದು. ಚಪ್ಪಲಿ ಹಾಕ್ಕೊಂಡೆ ಅಲ್ಲೆಲ್ಲ ಓಡಾಡ್ತಾರೆ ಅಲ್ವಾ. ಅದು ಏನಾದರೂ ಇರಲಿ, ಒಂದು ವಿಗ್ರಹನೇ ಇರ್ಬೋದು, ಆದರೆ ಆ ದೇವ್ರಿಗೆ ನಾವು ಏನು ಕೊಡಬೇಕು, ಭಕ್ತಿ ಮರ್ಯಾದೆ ಎಲ್ಲ ಕೊಡಬೇಕು. ಪುಟ್ಟು ಮಕ್ಕಳು ಇದು ಮಕ್ಕಳದೆಲ್ಲ ಬ್ಯಾಗ, ಮಗು ಇಲ್ಲ. ಓ, ನನ್ನ ಮಗು ಅಂದ್ಕೊಂಡೆ. ಆ ತ್ರಿಶೂಲ ಇರಲಿಲ್ಲ, ನಂದಿ ಇರಲಿಲ್ಲ ಲಾಸ್ಟ್ ಟೈಮು. ಇಲ್ಲೆಲ್ಲ ಫುಲ್ಲು ಮಣ್ಣು, ಕೆಸರು ಜಾರ್ತಾ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಜಾರ್ತಾ ಇತ್ತು. ಇವಾಗ ಇದು ಕಲ್ಲು ಹಾಕಿದ್ದಾರೆ. 1 ವರ್ಷ ಆಯಿತು ನಾನು ಬಂದು. ನೋಡಿ ಚಂದ್ರ ನೋಡಿ, ತಿಲಕ ನೋಡಿ, ಎಷ್ಟು ಮಂದಾಸ್ಮಿತ ನೋಡಿ. ನಂದಿ ತ್ರಿಶೂಲ ಮಾಡಿದ್ದಾರೆ. ಶಿವನ್ ಮುಂದೆ ನಂದಿ ನೋಡಿ. ಇಲ್ಲಿ ಒಳಗೋಗೋದಕ್ಕೆ ಲೈನ್ ನೋಡಿ. ಅಲ್ಲಿ ಒಳಗೆ ಫೋಟೋ ತೆಗಿಯಂಗಿಲ್ಲ. ಇಲ್ಲಿ ಧೂಪ ಹಾಕ್ಬಿಟ್ಟು ಶಿವಲಿಂಗ ಅಲ್ಲಿ ಒಳಗಿದೆ. ಇಲ್ಲಿ ಒಳಗೆ ಫೋಟೋ ತೆಗಿಯಂಗಿಲ್ಲ. ಆಮೇಲೆ ತುಂಬ ರಶ್ ಇದೆ, ಅದಕ್ಕೆ ಇಲ್ಲಿಂದನೇ ದರ್ಶನ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಹಣ್ಣು ಕಾಯಿ ಮಾರ್ತಿದ್ದಾರೆ, ಅಲ್ಲಿ ಗಂಗೆ ಕೊಡ್ತಾರೆ. ನಾವಲ್ಲಿ ಒಳಗಡೆ ಲಿಂಗದ ಮೇಲೆ ಹಾಕ್ಬೋದು. ಈ ಹೊರಗಡೆ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಕಣ್ಣತ್ರ ಒಂದು ಪಕ್ಷಿ ಕೂತಿದೆ ನೋಡಿ, ಕಾಣಿಸುತ್ತಾ? ಇಲ್ಲ, ಕಾಣಿಸ್ತಾ ಇಲ್ಲ. ಪಕ್ಷಿ ಕೂತಿದೆ ನೋಡಿ. ಎಷ್ಟು ಚೆನ್ನಾಗಿ ಕ್ಯಾಮ್ರಾ, ನಾನು ವಿಡಿಯೋ ಮಾಡ್ತೀನಿ ನೋಡಿ. ಜೈ ಶ್ರೀರಾಮ್ ಅಂತೆ ಮಗು. ಹಿಂದ್ಗಡೆ ಶಿವಂದು ಜಟೆ ಹೇಗೆ ಕಾಣಿಸುತ್ತೆ. ಶಿವನ್ ಹಿಂದೆ ಬೆಟ್ಟ ಗುಡ್ಡ ನೋಡಿ. ಕಾರ್ ನೋಡಿ, ಪಾರ್ಕಿಂಗ್. ಸೈಕಲಲ್ಲಿ ಬಂದಿದ್ದಾನೋ. ಮೋಡ ನೋಡಿ, ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಳಸಿ ದಳ. ಓ ಹೌದು, ಕಿವಿದ್ ಆ ಕಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ. ಕಿವಿದ್ ನೋಡಿ. ಲೇಟ್ ಆಗುತ್ತೆ, ಇಲ್ಲಾಂದರೆ ತುಂಬ ಲೇಟ್ ಅವರೇ. ಪಾರ್ವಾಳ ಹೋಗಿ ಕಿವಿ ದುಃಖ ಮಂಡಲ ಒಳಗಡೆ ಕೂತ್ಕೊಳ್ತು.
ನೋಡಿ ಅಲ್ಲೆಲ್ಲ ಹೋಟೆಲ್ ಇದೆ, ಆಮೇಲೆ ಎಲ್ಲ ಈ ಶಿವಂದು ಮೂರ್ತಿಗಳು ಆ ಥರ ಎಲ್ಲ ಅಂಗಡಿಗಳಿದೆ. ಇದೆಲ್ಲ ಇವ್ರದ್ದೇ ದೇವಸ್ಥಾನದವ್ರದ್ದು. ಸ್ವಲ್ಪ ಹೊರಗಡೆ ಹೋದರೆ ಹಳ್ಳಿಯವರೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಬೆಟ್ಟದ ಮೇಲೆಲ್ಲ ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿ. ಚಂದ್ರ ನೋಡಿ, ಚಂದ್ರ ತಿಲಕ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈ ಕತ್ಲೆಗೂ. ಎಷ್ಟು 6:30 ಆಯ್ತು ಈಗ. ಅವಳು ಬಚ್ಚಿಟ್ಕೊಂಡು ಕೂತಿದ್ದಾಳೆ ನೋಡಿ. ಎಲ್ಲ ಇಶಾ ಫೌಂಡೇಶನಲ್ಲಿ ಇದ್ದೀವಿ ನೋಡಿ. ನಮ್ಮ ಬಾಡಿಗಾರ್ಡು, ಅವ್ರ ಬಾಡಿಗಾರ್ಡ್, ಅದಕ್ಕೆ ಪಕ್ಕದಲ್ಲೇ ಕೂತಿರೋದು. ತಿಂಗ್ಳಿಗೆ 50,000 ಕೊಡ್ತೀನಲ್ವ ನಾನು. 50,000 ಊಟ ಗೀಟ ಎಲ್ಲ ಮನೆಗೆ. ಏನು ಹೇಳಿದ್ರು ಹೌದೌದು ಏನು ತುಂಬ ಒಳ್ಳೆ ಹುಡುಗ. ಮೊಬೈಲ್ ಬೆಳಕುಗಳು ನೋಡಿ ಹೆಂಗೆ ಕಾಣಿಸ್ತಿದೆ. ಎಲ್ಲ ಫೋಟೋ ವಿಡಿಯೋ ಕ್ಯಾಮ್ರಾ ಅಂದ್ಕೊಂಡು. ಅಲ್ಲಿ ಮೇಲಿರೋರ್ನೆಲ್ಲ ಕಳಿಸ್ಬಿಟ್ರು. ಇವಾಗ ಸ್ವಲ್ಪ ಭಜನೆ ಆಗತ್ತೆ, ಭಜನೆದು ಸಾಂಗ್ ಹಾಕ್ತಾರೆ, ಆಮೇಲೆ ಲೈಟು LED ಲೈಟ್ ಆಗುತ್ತಂತೆ. ನಾನು ನೋಡಿಲ್ಲ, ಫಸ್ಟ್ ಟೈಮು. ನೋಡೋಣ ಬನ್ನಿ. ನೋಡಿ ಅಲ್ಲಿ ಮೇಲೆ ಶಿವನ ಹತ್ರ ಇದ್ದವ್ರನ್ನೆಲ್ಲ ಕೆಳಗೆ ಕಳಿಸ್ಬಿಟ್ರು ನೋಡಿ. ಎಲ್ಲ ಕೆಳಗೆ ಬರ್ತಾ ಇದ್ದಾರೆ. ಮ್ಯೂಸಿಕ್ ಬಂದರೆ ನನಗೆ ಕಾಪಿರೈಟ್ ಬರ್ಬೋದು, ನೋಡ್ತೀನಿ. ಅಲ್ಲೆಲ್ಲರನ್ನೂ ಕೆಳಗಡೆ ಕಳಿಸ್ಬಿಟ್ರು ನೋಡಿ. ಯಾರೂ ಇಲ್ಲ ಅಲ್ಲಿ. ಜನಸಾಗರ ನೋಡಿ. ಶಿವನ ಎದುರುಗಡೆ ಚಂದ್ರ ನೋಡಿ. ಅಲ್ಲಿ ಮಾಡಿರೋದು ಚಂದ್ರನ ಮೇಲೆ ಶಿವನ ಮೇಲೆ ಮಾಡಿರೋದು ಚಂದ್ರ ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ. ನೋಡಿ ಇಲ್ಲಿ ನೋಡಿ.
क्या हो गया क्यों बंद है? ವಾವ್ ನೋಡಿ ಚಂದ್ರನ್ದು ಮೊಬೈಲ್ ಬೆಳಕೊಳ್ಳಿ ನೋಡಿ. ವಾವ್ ಕಿವಿದ ಕಮಂಡಲ ನೋಡಿ, ತಿಲಕ ನೋಡಿ. ವಾವ್ ಅಯ್ಯೋ ತಿಲಕದ ವಾವ್. ವಾವ್ ಗಂಟ್ಲು ವಿಷ ನೋಡಿ. ಎರಡು ಕಣ್ಣು ಸಾಲದು. ನಾವು ಎದುರುಗಡೆ ಶಿವನ್ ನೋಡ್ದಂಗೆ ಆಗ್ತಾ ಇದೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. ಹಾವು ಹೋಗ್ತಿರೋದು ನೋಡಿ.
access to the deepest innards of creation. In this magnificent state of yoga, many mysteries of the created and the uncreated cascaded upon his unreal wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way." Adiyogi absorbed her and made her a part of himself, and hence he is ಇದ್ರಲ್ಲಿ ನೋಡು ಬ್ಲೂ ಕಾಣಿಸುತ್ತೆ ಅಲ್ಲೇ the ideal man, where one half of him is woman. ಅರ್ಧನಾರೀಶ್ವರ ನೋಡಿ. ಏ ವಾವ್.
spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha. Mahadevaya Namaha. Mahadevaya Namaha. ವಾವ್ ಜನಸಾಗರ ನೋಡಿ. ನೋಡಿ ಹೊರಟ್ವು. ಇನ್ನು ಇಲ್ಲಿಂದ ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ಸುತ್ತೆ, ಯಾಕಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಎಲ್ಲ ಹೊರಟ್ವು. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಇಲ್ಲಿ ಆರ್ಚಿಂದ ಅಲ್ಲಿ ಒಳಗಡೆ ಒಂದು 2 ಕಿಲೋಮೀಟರ್ ಇರ್ಬೋದು ಏನೋ. 1.5 ಅವರ್ 3 ಕಿಲೋಮೀಟರ್ ಅಂತೆ. 3 ಕಿಲೋಮೀಟರ್ಗೆ 1.5 ಅವರ್ ಆಯ್ತು ನಾವಿಲ್ಲಿ ಬರೋದು. ಶನಿವಾರ ಭಾನುವಾರ ಬರಬೇಡಿ, ತುಂಬ ರಶ್ ಇರುತ್ತೆ. ಮಿಕ್ಕಿ ಟೈಮಲ್ಲಿ ಬನ್ನಿ, ದಿನ ಇರುತ್ತೆ ಲೈಟಿಂಗ್ದು, ದಿನ ಇರುತ್ತೆ. ಬರಬೇಡಿ. ನನ್ನ ಬಾಡಿಗಳು ಊಮ ಅಂತಿದ್ದಾನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್. ಧನ್ಯವಾದಗಳು.